ದೈವಿಕ ಹಿನ್ನೆಲೆ ಇರುವ ಪ್ರಾಚೀನ ಕೆರೆ. ಆದರೆ ಕಳೆದ ಕೆಲ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆ ಕೆರೆಗೆ ಹೊಸ ರೂಪ ನೀಡಲಾಗುತ್ತಿದೆ. ಹಾಗಾಗಿ ಊರಿಗೆ ಊರೇ ಸಂಭ್ರಮದಲ್ಲಿದೆ. ಅಷ್ಟಕ್ಕೂ ಆ ಕೆರೆಯಿಂದಾಗುವ ಪ್ರಯೋಜನವೇನು, ಆ ಕೆರೆ ಇರೋದಾದ್ರೂ ಎಲ್ಲಿ ಅನ್ನೋದಕ್ಕೆ ಈ ವರದಿ ನೋಡಿ. ಅದು ಪುತ್ತೂರು ಸೀಮೆ ಅರಸುತ್ತಿಗೆಯಲ್ಲಿ ಬೆಳಗುತ್ತಿದ್ದ ಸಂದರ್ಭ. ರಾಜಮರ್ಯಾದೆ ಮತ್ತು ಧಾರ್ಮಿಕ ಮಹತ್ವ ಪಡೆದಿದ್ದ ಬನ್ನೂರು ಗ್ರಾಮದ ಅಲುಬುಂಡ ಎಂಬಲ್ಲಿರುವ ಪ್ರಾಚೀನ ಭಾವದ ಕೆರೆ. ಇದೀಗ ಆ ಕೆರೆಗೆ ಕೊನೆಗೂ ಕಾಯಕಲ್ಪದ ಯೋಗ ಕೂಡಿ ಬಂದಿದೆ. ಹೌದು, 15ನೇ ಹಣಕಾಸು ನಿಧಿಯಡಿಯಲ್ಲಿ ಸರ್ಕಾರದಿಂದ ಮಂಜೂರಾದ 38 ಲಕ್ಷ ರೂಪಾಯಿ ಅನುದಾನ ಮತ್ತು ಮಿಲಿಯನ್ ಪ್ಲಸ್ ಸಿಟೀಸ್ ಯೋಜನೆಯಲ್ಲಿ ಮಂಜೂರಾದ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಭಾವದ ಕೆರೆಯ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ. ಇನ್ನು ಈ ಕೆರೆಯ ಅಭಿವೃದ್ಧಿಗಾಗಿ ಸ್ಥಳೀಯರು ಅನೇಕ ವರ್ಷಗಳಿಂದ ಬೇಡಿಕೆ ಮುಂದಿಟ್ಟು ಹೋರಾಟ ನಡೆಸಿದ್ರು. ಇದರ ಫಲವಾಗಿಯೇ 2013ರಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಿ ಒಂದು ಭಾಗಕ್ಕೆ ತಡೆಗೋಡೆ ಕಟ್ಟಲಾಗಿತ್ತು. ಬಳಿಕ ನಿರ್ಲಕ್ಷ್ಯಕ್ಕೆ ಒಳಗಾದ ಕಾರಣ ಕೆರೆಯಲ್ಲಿ ಹೂಳು ತುಂಬಿ ಮುಚ್ಚಿ ಹೋಗುವ ಹಂತ ತಲುಪಿತ್ತು. ಆದರೆ ಇದೀಗ ಕೆರೆಯಲ್ಲಿರುವ ನೀರನ್ನು ಕಳೆದ ವಾರ ಸತತ 2 ದಿನ ಪಂಪ್ನ ಮೂಲಕ ಹೊರತೆಗೆಯಲಾಯಿತು. ಪ್ರಸ್ತುತ ಕೆರೆಯ ಹೂಳೆತ್ತುವ ಕಾರ್ಯ ನಡೆಯುತ್ತಿದೆ. ಪುತ್ತೂರು ನಗರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಲುಂಬುಡ ಭಾವದ ಕೆರೆ ಹಲವಾರು ವರ್ಷಗಳಿಂದ ಹೂಳು ತುಂಬಿ ಇದು ಉಪಯೋಗಕ್ಕೆ ಇರಲಿಲ್ಲ. ನಮ್ಮ ನಗರ ಪ್ರದೇಶದಲ್ಲಿ ಅತ್ಯಂತ ವಿಸ್ತಾರವಾಗಿರುವಂಥದ್ದು, ಸುಮಾರು 84 ಸೆಂಟ್ಸ್ ಸರಕಾರಿ ನೀರಾವರಿ ಕೆರೆ ಹೂಳು ತುಂಬಿತ್ತು. ಇದೀಗ ಇದನ್ನು ಸರಕಾರದ ಅನುದಾನದಲ್ಲಿ ಹೂಳೆತ್ತಿ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸುಂದರ ಪರಿಸರದಲ್ಲಿ ಈ ಕೆರೆ ನಿರ್ಮಾಣ ಆಗ್ತಾ ಇರುವಂಥದ್ದು ಊರಿನವರಿಗೆ ಸಂತೋಷದ ವಿಷಯ. ಅದೇ ರೀತಿ ಇದು ದೈವಿಕ ಶಕ್ತಿಗಳ ಕೇಂದ್ರವಾಗಿದ್ದು ಇಲ್ಲಿ ಇದರ ಮೀನನ್ನು ಹಿಡಿಬಾರ್ದು ಮತ್ತು ಸೂತಕದವರು ಈ ಕೆರೆಗೆ ಇಳಿಯುವಂಥದ್ದನ್ನು ನಿಷೇಧಿಸಿದೆ. ಮತ್ತು ಇದೇ ಹತ್ತಿರದಲ್ಲಿ ನಾಗ ಸಾನ್ನಿಧ್ಯ ಕೂಡ ಕೆರೆಯ ದಡದಲ್ಲೇ ಇದೆ. ಅದೇ ರೀತಿ ಸ್ಥಳೀಯವಾಗಿ ಇಲ್ಲಿರುವಂಥ ದೈವಿಕ ಶಕ್ತಿಗಳಾದ ದೇವಿಯರ ಮಾಡ, ಅದೇ ರೀತಿ ಕೋರ್ಟಿನ ಸಮೀಪದಲ್ಲಿರುವಂಥ ಇಷ್ಟದೇವತೆ ಅಣ್ಣಪ್ಪ ಬಂಜುರ್ಲಿ, ರಕ್ತೇಶ್ವರಿ ಸಾನ್ನಿಧ್ಯಗಳಿಗೂ ಈ ಕೆರೆಗೂ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ಹಿಂದಿನಿಂದ ಹೇಳ್ತಾ ಬಂದಿರ್ತಾರೆ. ಈ ಕೆರೆ ಈಗ ಸುಮಾರು 78 ಲಕ್ಷದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆದಷ್ಟು ಬೇಗ ಕೆರೆ ಅಭಿವೃದ್ಧಿ ಆಗ್ತದೆ, ಎಲ್ರಿಗೂ ಸಂತೋಷದ ವಿಷಯ. ಅದೇ ರೀತಿ ಸಾಧಾರಣ ಒಂದು 30-40 ಎಕರೆಗೆ ಈ ನೀರಿನ ಜಲಮಟ್ಟವನ್ನು ಉಳಿಸಲಿಕ್ಕೆ ಇದು ಅನುಕೂಲ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸದ್ಯ ಕೆರೆಯು ಸರಕಾರಿ ಜಾಗದಲ್ಲಿದ್ದು ಆಲುಂಬುಡ ಕೆರೆ ಎಂಬ ಹೆಸರಿನಲ್ಲಿ 84 ಸೆಂಟ್ಸ್ ವಿಸ್ತೀರ್ಣವನ್ನು ಹೊಂದಿದೆ. ಶುಕ್ರವಾರ ಸರ್ವೆ ಅಧಿಕಾರಿಗಳು ಆಗಮಿಸಿ ಕೆರೆಯ ವಿಸ್ತೀರ್ಣದ ಮರು ಸರ್ವೆ ನಡೆಸಿದ್ದಾರೆ. ಆದರೆ ಇದು ದೈವಿಕ ಹಿನ್ನೆಲೆ ಇರುವ ಕೆರೆ, ಜೊತೆಗೆ ಪ್ರಾಚೀನ ಕೆರೆಯೂ ಹೌದು. ಯಾಕೆಂದ್ರೆ ರಾಜರ ಕಾಲದಲ್ಲಿ ಮಾನ್ಯತೆ ಇತ್ತು. ಭಾವದ ಕೆರೆ ಅಥವಾ ಬಾವುದ ಕೆರೆ ಎಂದು ತುಳುವಿನಲ್ಲಿ ಕರೆಯಲಾಗುತ್ತದೆ. ಸಮೀಪ ಆನೆಮಜಲು ಪ್ರದೇಶವಿದ್ದು ರಾಜರ ಕಾಲದಲ್ಲಿ ಇಲ್ಲಿ ಆನೆಗಳನ್ನು ಕಟ್ಟಲಾಗುತ್ತಿತ್ತಂತೆ. ಅಷ್ಟೇ ಅಲ್ಲ, ಈ ಕೆರೆಗೆ ಸೂತಕದವರು ಮತ್ತು ಮಹಿಳೆಯರು ಇಳಿಯಬಾರದೆಂಬ ನಂಬಿಕೆ ಇದೆ. ಕೆರೆಯ ಮೀನುಗಳನ್ನು ಹಿಡಿಯಬಾರದು, ಒಂದು ವೇಳೆ ಹಿಡಿದರೆ ಕೆರೆಯ ನೀರು ರಕ್ತವರ್ಣಕ್ಕೆ ತಿರುಗುತ್ತದೆ ಎಂಬ ನಂಬಿಕೆ ಇದೆ. ಶತಮಾನದ ಹಿಂದೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಅವಭೃತ ಸವಾರಿ ಉಪ್ಪಿನಂಗಡಿ ಕಡೆಗೆ ಹೋಗುತ್ತಿದ್ದಾಗ ಕೆರೆಯ ಕೂದಳತೆ ದೂರದಲ್ಲಿ ದೇವರ ಕಟ್ಟೆಪೂಜೆ ನಡೆಯುತ್ತಿತ್ತು. ಒಟ್ಟಿನಲ್ಲಿ ಬನ್ನೂರು ಗ್ರಾಮದ ಅಲುಂಬುಡ ಎಂಬಲ್ಲಿರುವ ಪ್ರಾಚೀನ ಭಾವದ ಕೆರೆ ಅಭಿವೃದ್ಧಿ ಕಾಣುತ್ತಿದ್ದು ಊರಿನವರಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಅನೀಶ್ ಕುಮಾರ್, V4 ನ್ಯೂಸ್, ಪುತ್ತೂರು.